ನಾವ್ ಯಾವ್ದು ಇದ್ರಾಗ ಎತ್ತ ಹಾಕಲ್ರಿ ಇದ್ರಾಗ. ಪ್ರತಿಯೊಂದು ಇದು ಕಡ್ಡಿ ಕಸ ಅಂಬದು ಒಂದ್ ಸಾಲುಗಳಿಗೆ ಹಾಕ್ಬಿಡ್ತೀವ್ರಿ. ಇದಕ್ಕ ವೇಸ್ಟ್ ಡಿಕಂಪೋಸರ್ ಸಿಂಪಡಣೆ ಮಾಡ್ದೇವ್ ಅಂದ್ರ ಅದು ಒಂದ್ ತಿಂಗಳ 2 ತಿಂಗಳದಾಗ ಅದು ಸ್ವಲ್ಪ ಪೂರಾ ಚಾಪತಿ ಟೈಪ್ ಇದು ಆಗ್ತದ್ರಿ. ಹೀಗಾಗಿ ಅದೇ ಗೊಬ್ಬರ ಆಗ್ತದ ಅಂತ ಹಿಂಗ್ ವಿಚಾರ ಮಾಡ್ಲಿ ಹೆಚ್ಚಿನ ಉತ್ಪನ್ನ. ಈಗ ನೋಡ್ರಿ 5 ಗ್ಯಾರಂಟಿಗಳು ಕೊಟ್ಟಾರ್ರಿ, ಇವು ಫ್ರೀ ಆಗಿ ಕೊಡ್ತಾ ಇದಾರ್ರಿ. ಈಗ ನಮ್ಮ ರೈತರ ಸಲಕ್ ಏನಾದ್ರು ಸರಿಯಾಗಿ ಏನಾದ್ರು ಸ್ಕೀಮ್ಗಳು ತಂದು ಅದರಿಂದ ಏನಾರ ಹೆಚ್ಚಿಗೆ ಮಾಡಿದ್ರಂದ್ರ ಅದು ಒಂದು ಉತ್ಪನ್ನ ರೈತರ ನಾವು ಒಂದು ಪ್ಲಾಂಟೇಶನ್ ಅಂತ ಮಾಡ್ಬೇಕಂತ ಹೇಳಿ ಇವು ಮಾವೇನ್ ಹಾಕಿಲ್ರಿ. ಸುಮ್ಮನೆ ನಮ್ಮ ಅಲ್ಲಿ ಬದುಗಳಿಗೆ 15 ಫೀಟಿಗೆ 30 ಫೀಟಿಗೆ ಒಂದೊಂದು ಗಿಡಗಳು ಹಚ್ಕೊಂಡಿವ್ರಿ. ಒಂದ್ 200 ಗಿಡ ಕುಂತಾವ್ರಿ. ಆಲ್ರೆಡಿ ಒಂದ್ 2 ವರ್ಷ ಹಿಡಿದು ನಮ್ಗೆ ಆಲ್ರೆಡಿ ಕ್ರಾಪ್ ಚಾಲೂ ಆಗ್ಯದ್ರಿ. ತೊಗರಿ ಎಷ್ಟು ಎಕರೆ ಹಾಕಿದ್ರಿ ಸರ್? ತೊಗರಿ ಒಂದ್ 6 ಎಕರೆ ಹಾಕಿವ್ರಿ. ಇದು ಇದ್ರೊಳಗೆ ಇಂಟರ್ ಕ್ರಾಪ್ ಆಗಿ ಮೊದ್ಲಕ್ಕ ಮುಂಗಾರಿಯಲ್ಲಿ ಉದ್ದು ಹೆಸರು ಬೆಳ್ಕೊಂಡಿವ್ರಿ. ಇವೇ ಸಸಿಗಳ್ರಿ, ಇವು ಒಂದ್ 1800 ಸಸಿ ತರ್ಸಿವ್ರಿ. ಇವು ಇವೇ ಮಾವಿನ ಗಿಡ ನಡಬರ್ಕ ಅದೇ ಸಾಲಿನಾಗ 20 ಫೀಟಿಗೆ ಒಂದು ಮಾವು, 20 ಫೀಟಿನ ಒಳಗೆ ನಡಬರ್ಕ ಶ್ರೀಗಂಧ ಹಚ್ಕೊಂಡ್ರಿ. ಆದ್ರೆ 20 ಫೀಟಿನ ನಡಬರ್ಕ್ ಅಂಬದ್ ಏನಿರ್ತದ ಜಾಗ ಪ್ಲೇಸ್ ಇರ್ತದಲ್ರಿ, ಆ ಪ್ಲೇಸ್ನಾಗ ಅಂಬದು ಪಪ್ಪಾಯಿ ಹಾಕ್ಬೇಕಂತ ವಿಚಾರ ಮಾಡಿ. ಒಳ್ಳೆ ಪ್ಲಾನ್ ಮಾಡ್ರಿ. ಅದು ಪಪ್ಪಾಯಿ ಜೊತೆಗೂ ಇನ್ನ ಸ್ವಲ್ಪ ದೊಡ್ಡ ಆಗತ್ತಾಗ ತರಕಾರಿನೂ ಏನಾದ್ರು ತೆಕ್ಕೋಬಹುದ್ರಿ. ಆ ಟೈಪ್ ಮಾಡ್ಬೇಕಂತ ವಿಚಾರ ಮಾಡಿವ್ರಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ ನಾವು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಒಬ್ಬ ವಿಶೇಷವಾದಂತ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ತೋಟದಲ್ಲಿ ಮನೆ ಮಾಡ್ಕೊಂಡು ಉತ್ತಮವಾದಂತ ಕೃಷಿನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಬ್ಬು, ಬಾಳೆ, ತರಕಾರಿ, ಈ ರೀತಿ ಹಲವಾರು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಏನೇನ್ ಬೆಳೀತಾ ಇದ್ದಾರೆ, ಯಾವ ತರ ಮಾಡಿದ್ರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿ ಸರ್. ನಮ್ಮ ಹೆಸರು ಸಿದ್ದಪ್ಪ ವಿ ಮಗಿ ದೇಗಲ್ಮಡಿ ಅಂತ ಹೇಳಿ, ತಾಲೂಕಾ ಚಿಂಚೋಳಿ, ಜಿಲ್ಲೆ ಕಲಬುರಗಿ. ಊರ ಹೆಸರು ದೇಗಲ್ಮಡಿ. ದೇಗಲ್ಮಡಿ ಊರ. ಸರ್, ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಸರ್? ನಮ್ದು ಟೋಟಲ್ ಆಗಿ ಒಂದು 15 ಎಕರೆ ಹೊಲ ಇದ್ರೆ. 15 ಎಕರೆ ಆದ್ರಿ? 15 ಎಕರೆ ಆದ್ರಿ. ಇದ್ರಲ್ಲಿ ನೋಡ್ರಿ ಕಬ್ಬು ಬೆಳೆಸ್ತೇವ್ರಿ. ವಿಶೇಷವಾಗಿ ಬಾಳೆ ನಮ್ಮಲ್ಲಿ ಹೆಚ್ಚಿನ ಪ್ರಪೋಸಲ್ ಬಾಳೆ ಬೆಳೆಸ್ತಾ ಇದ್ದಾರೆ. ನಿನ್ನ ಹತ್ರ ಇವು ಎಲಿ ತೋಟ ಮೊದ್ಲಿಗೆ ಜಾಸ್ತಿ ಇದ್ದವ್ರಿ. ಈಗೆಲ್ಲ ಸ್ವಲ್ಪ ಅದಕ್ಕೆ ರೋಗ ಅದು ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಆಗ್ಯಾವ್ರಿ. ಎಲಿ ತೋಟ ಮಾಡ್ತೀರ ಸರ್? ಮೊದ್ಲೇ ಎಲಿ ತೋಟ ಮಾಡ್ತಿದೇವ್ರಿ. ಸ್ವಲ್ಪ ಜರ ಸರ್ಕಾರದ ಕೇರ್ಲೆಸ್ ಏನ್ ರೈತರ ಕೇರ್ಲೆಸ್, ಅದಕ್ಕೆ ಜಾಸ್ತಿ ರೋಗ ನಮ್ ಕಂಟ್ರೋಲ್ ಆಗಿಲ್ಲ. ಹಿಂಗಾಗಿ ನಾವು ಎಲಿ ತೋಟ ಬಿಟ್ಬಿಟ್ಟಿವ್ರಿ. ಈಗ ಮುಂದ ವರ್ದು ಪಾಲಿ ಹೌಸ್ದಾಗ ಮಾಡ್ಬೇಕಂತ ಹೇಳಿ ವಿಚಾರ ಆದ್ರಿ. ಅದ್ರಿಂದ ಜಾಸ್ತಿ ಬೆನಿಫಿಟ್ ಬಿ ಆಗ್ತದಂತ ಕೇಳ್ಪಟ್ಟಿವಿ. ನಾವ್ ಪ್ರತ್ಯಕ್ಷವಾಗಿ ನೋಡ್ಕೊಂಡು ಬಂದಿವ್ರಿ. ಬಹಳ ಜನ ಮಾಡ್ಯಾರ ಪಾಲಿ ಹೌಸ್. ಮಾಡಿದಾರೆ. ಅದಕ್ಕೆ ಮುಂದ ಸರ್ಕಾರ ಏನಾದ್ರು ನಮ್ಗ ಇವು ಏನು ಸಹಾಯಧನ ಏನಾದ್ರು ಕೊಟ್ಟದಂದ್ರ ಅದಕ್ಕೆ ಹೆಚ್ಚಿನ ಉತ್ಪನ್ನ, ದೇಶಕ್ಕೆ ಹೆಚ್ಚಿನ ಉತ್ಪನ್ನ. ಈಗ ನೋಡ್ರಿ 5 ಗ್ಯಾರಂಟಿಗಳು ಕೊಟ್ಟಾರ್ರಿ, ಇವು ಫ್ರೀ ಆಗಿ ಕೊಡ್ತಾ ಇದಾರೆ. ಈಗ ನಮ್ಮ ರೈತರ ಸಲಕ್ ಏನಾದ್ರು ಸರಿಯಾಗಿ ಏನಾದ್ರು ಸ್ಕೀಮ್ಗಳು ತಂದು ಅದರಿಂದ ಏನಾರ ಹೆಚ್ಚಿಗೆ ಮಾಡಿದ್ರಂದ್ರ ಒಂದು ಉತ್ಪನ್ನ, ರೈತರ ಉತ್ಪನ್ನ ಹೆಚ್ಚಿಗೆ ಆಗ್ತದ್ರಿ. ಈಗ ರೈತರಿಗೆ ಫ್ರೀ ಆಗಿ ಕೊಡೋದು ಬೇಕಾಗಿಲ್ರಿ, ಸಬ್ಸಿಡಿ ರೂಪದಲ್ಲ, ಕಂತಿನ ರೂಪದಲ್ಲ ಕೊಟ್ರೆ ಅನುಕೂಲ ಆಗ್ತದ ಅಂತ ಹಿಂಗ ಮಾಡ್ಬೇಕಂತ ವಿಚಾರ ಅದ್ರಿ. ಸರ್ಕಾರ ಈಗ 2 ವರ್ಷ ಹಿಡಿದು ವೇಟ್ ಮಾಡ್ತಾ ಇದ್ದೇವ್ರಿ ಪಾಲಿ ಹೌಸ್ ಅಲ್ಲಿ. ಬಜೆಟ್ ಇಲ್ಲ ಅಂತ ಹೇಳ್ತಾ ಇದಾರೆ. ಅವ್ ಬಜೆಟ್ ಯಾಕಡೆ ಹೋಗ್ಲತ್ತದ, ಯಾದಕ್ ಕಳ್ಸ್ಲತ್ತಾರ, ಗ್ಯಾರಂಟಿಗಳಿಗೆ ಹೋಗ್ಲತ್ತವ, ನಮ್ ರೈತರಿಗೆ ಯಾಕೆ ನೋಡ್ಲಾಕ ಆಗ್ತಾ ಇರಲಿಲ್ಲ ಹಿಂಗ ವಿಚಾರ ಆದ್ರಿ. ಅದ್ರ ಹೆಚ್ಚಿನಾಗಿ ರೈತರು ಅಂಬೋದು ಜರ ಸರ್ಕಾರಕ್ಕೆ ಜರ ಒತ್ತಾಯ ಮಾಡ್ಬೇಕಂತ ವಿಚಾರ ನಮ್ದು ಅದ್ರಿ. ಈಗ ಎಷ್ಟು ವರ್ಷದಿಂದ ಇಲ್ಲಿ ಇರ್ತೀರಿ ಸರ್ ತೋಟದಾಗ? ನಾವು ಒಂದ್ 5-6 ವರ್ಷದಿಂದ ಇಲ್ಲಿ ಇರ್ತಾ ಇದ್ದೀವ್ರಿ. ಊರಲ್ಲೂ ಮನಿ ಇದೆ ರೀ. ಹೋಗ್ತಾ ಬರ್ತಾ ಇದ್ದೇವೆ. ಇಲ್ಲಿ ಸ್ವಲ್ಪ ಆಳು ಅವ್ರು ಎಲ್ಲ ಮಾಲ್ ಎಲ್ಲ ಇಲ್ಲಿ ಹಚ್ಕೊಳ್ಳೋ ಅನುಕೂಲ ಆಗ್ತದ ಅಂತ ಹೇಳಿ ಒಂದ್ 5-6 ವರ್ಷ ಆಯ್ತ್ರಿ ಇಲ್ಲಿ ಕಟ್ಟಿ. ಇಲ್ಲೇ ನಮಗ್ ನೋಡ್ಕೊಂಡಂಗ ನೋಡ್ಕೊಂಡಂಗ ಆಗ್ತದ ಅಂತ ಇಲ್ಲೇ ಉಳ್ದಿವ್ರಿ ಈಗ ಸದ್ಯಕ್ಕೆ. ಸರ್, ಕೊಟ್ಟಿಗೆ ಏನ್ ಸರ್ ಇದು? ಸರ್, ಇದು ಕೊಟ್ಟಿರಿ. ಇದು ನಾವು ಮನಿ ಸಲಿಂದೆ ಹಾಲು ಉತ್ಪನ್ನ ನಮ್ಗ್ ಮನೆಗೆ ಡೈಲಿ ಬೇಕ್ರಿ. ಹಾಲು, ಮೊಸರು, ತುಪ್ಪ ನಮ್ಗೆ ಯೂಸ್ ಆಗಪ್ಲೆ. ಅದ್ರ ಜೊತೆಗೆ ಇದ್ರ ಗೋಮೂತ್ರ, ಇದ್ರ ಸಗಣಿ ಎಂಬುದು ನಾವು ಜೀವಾಮೃತ ಮಾಡಕ್ ಉಪಯೋಗ ಮಾಡ್ಕೋತೇವ್ರಿ. ವೇಸ್ಟ್ ಡಿಕಂಪೋಸರ್ ಅವೆಲ್ಲ ನಾವು ಟೋಟಲ್ 5-6 ವರ್ಷ ಹಿಡಿದು ನಾವು ಆರ್ಗಾನಿಕ್ ಆಗಿ ನಾವು ಬೆಳಿತಾ ಇದ್ದೇವ್ರಿ. ಆಲ್ರೆಡಿ ಯಾವ್ದೇ ಕೆಮಿಕಲ್ ಹಾಕಲ್ರಿ? ಕೆಮಿಕಲ್ ಇಲ್ರಿ, ಸುಮ್ ಲೇಯರ್. ಯಾವಾಗೋ ಒಂದ್ ಟೈಮಿಗೆ ಜಾಸ್ತಿ ಅದು ಅಷ್ಟು ಬೆಳೆಸ್ತೇವೆ. ಜಾಸ್ತಿ 90% ನಾವು ಆರ್ಗಾನಿಕ್ ಬೆಳೆಸ್ತೀವ್ರಿ. ಇದ್ರದೆಲ್ಲ ಗೋಮೂತ್ರ ಎಲ್ಲ ಕಲೆಕ್ಟ್ ಮಾಡ್ಲಾಕ ಇಲ್ಲಿ ಒಂದು ಗೋಮೂತ್ರ ಸ್ಟಾರ್ಟ್ ಮಾಡಿತ್ತಂದ್ರೆ ಇಲ್ಲಿ ಒಂದು ಇದು ಅದ್ರಿ. ಇಲ್ಲೇ ಸ್ಟಾಕ್ ಆಗ್ತದ್ರಿ. ಇಲ್ಲಿ ಸ್ಟಾಕ್ ಮಾಡಿದಂಬ ಬ್ಯಾರಲ್ ಇದೆ. ಬ್ಯಾರಲ್ ತುಂಬ್ತೀವ್ರಿ ಇಲ್ಲಿ. ಈ ಬ್ಯಾರಲ್ ನಾವು ಆ ಕಡೆ ಎಲ್ಲಾ ಕಡೆ ಬೇಕಾದಂಗ ನಾವು ಜೀವಾಮೃತ ಮಾಡ್ಕೊಳಕ್ ಉಪಯೋಗ ಮಾಡ್ಕೊತಾ ಇದೀವಿ. ಸರ್, ಪೇರು ಎಷ್ಟಾವ ಸರ್? ಈ ನಂಬಲ್ಲಿ ಮೊದ್ಲೇ ಸ್ಟಾರ್ಟಿಂಗ್ ದಾಗ 5 ಎಕರೆ ಪೇರು ಮಾಡ್ಕೊಂಡಿದೇವ್ರಿ. ಅದು ಸರ್ಕಾರ ಸಹಾಯಧನ CSD ಸ್ಕೀಮ್ ದಾಗ ಮಾಡ್ಕೊಂಡಿದೀವಿ. ಅವಾಗ ಒಂದ್ 15 ವರ್ಷ ಆಯ್ತ್ರಿ ಮಾಡ್ಕೊಂಡ್ ನಾವು.
ಈ ಇತ್ತಿತ್ತಲಾಗಿ ಎಲ್ಲ ಕಡೆ ಪ್ರತಿಯೊಂದು ಊರಿಗೆ 2-3 ಪ್ಲಾಟ್ಗಳು ಆಗ್ಯಾವ. ಹಿಂಗಾಗಿ ಸ್ವಲ್ಪ ಡಿಮ್ಯಾಂಡ್ ಮಾರ್ಕೆಟಿಂಗ್ ಸಮಸ್ಯೆ ಆಗ್ಲಕತ್ತದ ಅಂತ ಹೇಳಿ ಈ ಸುಮ್ಮ 1 ಎಕರೆ ಇಟ್ಕೊಂಡಿವ್ರಿ. ಈಗ 1 ಎಕರೆಲಿಂದ ಇನ್ಕಮ್ ನಾವು ಪರವಾಗಿಲ್ರಿ, ಸರಿಯಾಗಿ ನಮ್ಗ ಮೇಂಟೆನೆನ್ಸ್ ನಮ್ ಖರ್ಚ ಆಳು ಕಾಳು ಮೇಂಟೆನೆನ್ಸ್ ಮಾಡ್ಕೋತದ ಅಂತೀವ್ರಿ. ಯಾವ ವೆರೈಟಿ ಸರ್ ಇದು ಅಲಹಾಬಾದ್ ಸಫೇದ್ ಅಂತ ಹೇಳಿ ವೆರೈಟಿ. ಅಲಹಾಬಾದ್ ಸಫೇದ್ ಹೆಂಗ ಸರ್ ಇದು ಇಳುವರಿ? ಇಳುವರಿ ಪರವಾಗಿಲ್ರಿ, ಸ್ವೀಟ್ನೆಸ್ ಜಾಸ್ತಿ ಅದ್ರಿ. ಈ ಮಾರ್ಕೆಟ್ ನೂ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇದಾರೆ ಸ್ವೀಟ್ ಇರೋ ಕಡೆಯಿಂದ. ಕಾಯಿ ಸೈಜ್ ಏನ್ ಬರ್ತದೆ? ಕಾಯಿ ಸೈಜು ಒಂದು 200-250 ಗ್ರಾಮ್ ಬರ್ತದ್ರಿ. ಇದು ಹೆಚ್ಚು ಕಮ್ಮಿ ಚಲೋ ಅದ್ರಿ. ಇದ್ರಲಿಂದ ಅನುಕೂಲ ಆಗ್ಯದ? ಇರ್ಲಿ ನಮ್ಗ ಅನುಕೂಲ ರೀ. ನಾವ್ ಆಕ್ಚುಲಿ ಅಂದ್ರೆ 5 ಎಕರೆ ಮಾಡಿದಿವಲ್ರಿ. ಒಂದು 8-10 ವರ್ಷ ನಂಗ ಫುಲ್ ಪ್ರಾಫಿಟ್ ಇದ್ರಲಿಂದ ಸ್ವಲ್ಪ ಜಾಸ್ತಿನೇ ಬೆನಿಫಿಟ್ ತಗೊಂಡಿದ್ವಿ ಅಂತ ಬರೋ ಟೈಮ್ನಾಗ. ಈಗ ಇತ್ತಿತ್ತಲಾಗಿ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಕಡಿಮೆ ವ್ಯಾಲ್ಯೂ ಕಡಿಮೆ ಆಗೋ ಕಡೆಯಿಂದ ನಾವು 1 ಎಕರೆ ಇಟ್ಕೊಂಡಿವ್ರಿ. ಸರ್ ಇದ್ರಕ್ಕೆಲ್ಲ ಪ್ರೂನಿಂಗ್ ಎಲ್ಲ ಮಾಡ್ತೀರಿ? ವರ್ಷಗ 2 ಸಲ ಪ್ರೂನಿಂಗ್ ಮಾಡ್ತೀವಿ. 2 ಸಲ ಪ್ರೂನಿಂಗ್ ಮಾಡೋದು, 2 ಸಲ ಕಾಯಿ ತೆಗಿತೀವ್ರಿ. ಇದ್ರಾಗ ಏನ್ ಜಾಸ್ತಿ ರೋಗ ಸಮಸ್ಯೆ? ಇದಕ್ಕೇನ್ ಜಾಸ್ತಿ ಇದಕ್ ಫುಲ್ ಆರ್ಗಾನಿಕ್ ಮಾಡ್ತೀವ್ರಿ. ಇದು ಜಾಸ್ತಿ ನಾವು ಪೆಪ್ಸಿಸ್ ಔಷಧ ಹೊಡೆಯಲ್ರಿ. ಆಲ್ಮೋಸ್ಟ್ ಆಲ್ ಇದಕ್ಕ ಜೀವಾಮೃತ ಕೊಡ್ತೀವ್ರಿ, ವೇಸ್ಟ್ ಕಾಂಪೋಸ್ ಅದೇ ಆರ್ಗಾನಿಕ್ ಆಗಿ ನಾವು ಬೆಳೆಸ್ತೀವ್ರಿ. ಹಂಗಾಗಿ ಏನ್ ಸಮಸ್ಯೆ ಇಲ್ರಿ. ಮತ್ತ ಏನ್ ಹೊರಗೇನ್ ಮಾರ್ಕೆಟ್ ಮಾಡ್ತೀವಲ್ರಿ, ಅದ್ರ ಖುಷಿಲಿಂದ ತಿಂತಾರೆ. ಯಾಕ ಆರ್ಗಾನಿಕ್ ಲಿಂದ ಮಾಡ್ತೀವಲ್ರಿ, ಹಿಂಗಾಗಿ ಯಾವ್ದು ಔಷಧ ಸಿಂಪಡಣೆ ಮಾಡಲ್ಲ. ಹಿಂಗಾಗಿ ಸ್ವಲ್ಪ ಹೆಚ್ಚಿನ ಇದು ಸಿಗ್ತದೆ. ಪೇರು ಅಲ್ದೆ ಮತ್ತೇನೇನ್ ಗಿಡಗಳು? ಪೇರು ಮನಿ ಸುತ್ತಂತಲ್ರಿ ತೆಂಗ್ ಇದಾವ್ರಿ, 100-200 ತೆಂಗಿ ಗಿಡ ಅದಾವ್ರಿ. ಮತ್ತ ನೇರಳೆ ಗಿಡ ಅದಾವ್ರಿ, ನೀಲ್ದಣ್ಣಿನ ಗಿಡಗಳು. ಬಾಳೆ ಅಂತೂ ಕಂಪಲ್ಸರಿ 3-4 ಎಕರೆ ನಮ್ಮಲ್ಲಿ ಕಂಪಲ್ಸರಿ ಬಾಳೆ ಇದ್ದೇ ಇರ್ತದ್ರಿ. ಮತ್ತ ಕಾಮನ್ ಆಗಿ 1-2-3 ಎಕರೆ ಕಬ್ಬ ಅದರಿ. ಈಗ ತೊಗರಿ ಅದು ಬೆಳೆಸ್ತಾ ಇದೇವ್ರಿ ಹಂಗೆ. ಸರ್ ಇಲ್ಲಿ ಏನೇನ್ ಮಾಡ್ಕೊಂಡ್ರಿ ಸರ್? ಈಗ ಸದ್ಯಕ್ಕ ಇಲ್ಲಿ ನೆಕ್ಸ್ಟ್ ಈಗ 15 ದಿವಸ ಆಯ್ತ್ರಿ ಇದು ಬಾಳೆ ಹಚ್ಚಿದ್ದು. ಬಾಳೆ ಯಾವ ವೆರೈಟಿ ಹಚ್ಚಿರಿ? ಇದು G9 ವೆರೈಟಿ ಅಂತ ಹೇಳ್ರಿ. G9 ವೆರೈಟಿ ರೀ. ಇದು ಒಂದ್ಸಲ ಏನ್ ಅಂತರದಾಗ ಹಚ್ಚಿರಿ ಸರ್? ಇವು 5.5 ಫೀಟ್ 5.5 ಫೀಟ್ ಹಚ್ಚಿವ್ರಿ. ಗಿಡಕ್ಕೆ 5.5 ಸಾಲ 5.5 ಫೀಟ್ ಹಚ್ಚಿವ್ರಿ. ಇದು ಒಂದ್ ಸೆಟ್ಟಿಂಗ್ ಆಯ್ತು ಅಂತಿಕೋರು 15 ಸೆಟ್ಟಿಂಗ್ ಆಯ್ತು ಅಂದ್ರೆ ಇದಕ್ಕೂ 2 ಸೈಡ್ ಕುಂಟಿ ಹೊಡೆದು ಇಂಟರ್ ಕ್ರಾಪ್ ಆಗಿ ಆ ಟೈಮ್ನಾಗ ತರಕಾರಿ ಮಾಡ್ಬೇಕಂತ ವಿಚಾರ. ಈ ಬಾಳಿ ಸ್ವಲ್ಪ ದೊಡ್ಡದಾದ್ಮೇಲೆ ಇದ್ರೊಳಗ ತರಕಾರಿ ಒಂದ್ ಸೆಟ್ ಆಗ್ಬೇಕ್ರಿ. ಒಂದ್ 15 ಇಲ್ಲಿ ಏನ ಮಧ್ಯದಲ್ಲಿ ಹಚ್ಚಿರಲ್ರಿ ಸರ್? ಇದು ಏನು ಸುಮ್ ಮನೆಗೆ ತರಕಾರಿ ಅಂತ ಹೇಳಿ ಮೆಂತೆ ಪಲ್ಯ ಅಲ್ಲಿ ಮನಿ ಸಲುವಾಗಿ ಮಾಡ್ಕೊಂಡು ಇನ್ ಮೇನಾಗ ಕುಂಟಿ ಗಿಂಟಿ ಹೊಡೆದೇವ್ ಅಂತಿಕೋರಿ. ಆಮೇಲೆ ಸ್ವಲ್ಪ ಹೆಚ್ಚಿನ ಮಾರ್ಕೆಟ್ ಸಲಿಂದ ಹಚ್ಬೇಕಂತ ವಿಚಾರ. ಇದು ಬಾಳಿ ಬರೋವರೆಗೂ 6 ತಿಂಗಳವರೆಗೂ ನಾವು ತರಕಾರಿ ಏನ್ ಬಿ ಬೆಳೆಸಬಹುದು. ಇದೆಷ್ಟ ಎಕರೆ ಆದ್ರಿ ಈಗ ಪ್ಲಾಂಟೇಶನ್? ಇದು ಒಂದು 2000 ಗಿಡ ಕುಂತಾವ್ರಿ. 2 ಎಕರೆ ಕಡಿಮೆ ಇದೆ. ಈಗ ಗಿಡ ಹಚ್ಬೇಕಾದ್ರೆ ಏನನ್ ಕೊಟ್ಟಿರೇನ್ರಿ ಇದಕ್ಕ? ಗಿಡ ಹಚ್ಬೇಕಾದ್ರ ಇವು ನೋಡ್ರಿ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಬೀಜೋಪಚಾರ ಮಾಡಿ ಹಚ್ಚಿವ್ರಿ. ಆಮೇಲೆ ಈಗ ಒಂದ್ 15 ದಿವಸ ಆಯ್ತು ಜರ ಸೆಟ್ಟಿಂಗ್ ಆಲತ್ತವ್ರಿ. ಸೆಟ್ಟಿಂಗ್ ಆದವು ಅಂದ್ರೆ ಇನ್ ಮುಂದ ಈಗ ಆಲ್ರೆಡಿ ಈಗ ಜೀವಾಮೃತ ಮಾಡಿ ರೆಡಿ ಮಾಡಿ ಇಟ್ಟೇವ್ರಿ. ರೀಸೆಂಟ್ ಒಂದ್ 2-3 ದಿವಸ ಒಳಗಾಗಿ ಜೀವಾಮೃತ ಹಾಕ್ಬೇಕಂತ ವಿಚಾರ ಮಾಡಿವ್ರಿ. ಈಗ ಆಲ್ರೆಡಿ ರೆಡಿ ಆಗ್ಯದ್ರಿ ನಮ್ಮಲ್ಲಿ. ಅಂದ್ರೆ ಜೀವಾಮೃತ, ವೇಸ್ಟ್ ಡಿಕಂಪೋಸರ್, ಗೋಕೃಪಾಮೃತ ಅದೇ ಮಾಡ್ತೀವ್ರಿ. ಈಗ ಅದೇ 90% ಪೂರಾ ಆರ್ಗಾನಿಕ್ ಆಗಿ ಮಾಡ್ಬೇಕಂತ ವಿಚಾರ ಮಾಡಿವ್ರಿ. ಮೊದ್ಲೇಕ್ನು ಮಾಡ್ತೀವ್ರಿ, ಅಂದ್ರೆ ಬಾಳೆ ಮೊದ್ಲೇಕ್ ಸ್ವಲ್ಪ ಕಡಿಮೆ ಮಾಡ್ತಿದ್ವಿ. ಈಗ 50% ಆರ್ಗಾನಿಕ್, 50 ಗೊಬ್ಬರ ಕೆಮಿಕಲ್ ಕೊಡ್ತೀವ್ರಿ. ಈ ಸರಿ ಏನ್ ಹೊಸ ಪ್ಲಾಟ್ 2 ಸಾರ್ ಅದಾವಲ್ರಿ, ಪ್ಯೂರಿ ಆರ್ಗಾನಿಕ್ ಮಾಡ್ಬೇಕಂತ ವಿಚಾರ ಮಾಡಿವ್ರಿ ಈ ಸರಿ. ಸರ್ ಇದು ಎಷ್ಟು ದಿನದ ಪ್ಲಾಟ್ ಆದ್ರಿ? ಇದ್ರೊಳಗೆ ಯಾವ ತರ ಇಳುವರಿ ಪಡೆದ್ರಿ ಸರ್? ಇದು ಸರ್ ಇದು 3ನೇ ವರ್ಷದಿಂದ ಇದು ಬಿಟ್ಟಿವ್ರಿ. 2 ವರ್ಷ ಕ್ರಾಪ್ ತಕೊಂಡಿವ್ರಿ. 2 ವರ್ಷ ತಕೊಂಡ್ರಿ. 3ನೇ ಕುಳೆ ಬೆಳೆ ಅಂತಲೂ ಮತ್ವಿ 3 ವರ್ಷಕ್ಕೆ ಇಟ್ಟಿವ್ರಿ. ಇದು ಆಲ್ರೆಡಿ ಮರಿಗಳು ದೊಡ್ಡ ಸೈಜ್ ಸರಿಯಾಗಿ ಅದಾವ್ರಿ. 3ನೇ ಬೆಳೆನೂ ತೆಗಿಬೇಕಂತ ವಿಚಾರ ಮಾಡಿವ್ರಿ ಸರಿ. ಇದು ಫಸ್ಟ್ ಸೆಕೆಂಡ್ ಎವರೇಜ್ 20-25 ಎವರೇಜ್ ಬಂದದ್ರಿ. ಈ 3ನೇದು ಸ್ವಲ್ಪ ಆರ್ಗಾನಿಕ್ ಆಗಿ ಜಾಸ್ತಿ ಸ್ವಲ್ಪ ಅದಕ್ಕೆ ಇದು ಮಾಡ್ದೇವಂದ್ರ ಅದಕ್ಕೆ ಹೆಚ್ಚಿನ ಬೆನಿಫಿಟ್ ತಗೋಬೇಕಂತ ವಿಚಾರ ಅದ್ರಿ ಈ ಸರಿ. ಇದು ಆಫರ್ ಇದ್ದಂಗ್ರಿ. ಆಫರ್ ಇದ್ದಂಗ್ರಿ. ಅದಕ್ಕೆ ಮೇನ್ ಅಂದ್ರೆ ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಸರಿಯಾಗಿ ಮಾಡಿದೇವ್ ಅಂದ್ರೆ ಅದು ಇದೇ ಸಾಕಷ್ಟು ಗೊಬ್ಬರ. ಅದಕ್ಕೆ ಇದಕ್ಕೆ ವೇಸ್ಟ್ ಡಿಕಂಪೋಸರ್ ಇದ್ ಮಾಡ್ದೇವ್ ಅಂದ್ರೆ ಇಲ್ಲೇ ಇದು ಗೊಬ್ಬರ ಆಗ್ತದ ಅಂತ ಹಿಂಗ್ ವಿಚಾರ ಮಾಡಿದ್ವಿ. ನಾವ್ ಯಾವ್ದು ಇದ್ರಾಗ ಎತ್ತಿ ಹಾಕಲ್ರಿ. ಇದ್ರಾಗ ಪ್ರತಿಯೊಂದು ಇದು ಕಡ್ಡಿ ಕಸ ಅಂಬದು ಒಂದ್ ಸಾಲುಗಳಿಗೆ ಹಾಕ್ಬಿಡ್ತೀವ್ರಿ. ಇದಕ್ಕ ವೇಸ್ಟ್ ಡಿಕಂಪೋಸರ್ ಸಿಂಪಡಣೆ ಮಾಡ್ದೇವ್ ಅಂದ್ರೆ ಅದು 1 ತಿಂಗಳ 2 ತಿಂಗಳದಾಗ ಅದು ಸ್ವಲ್ಪ ಪೂರಾ ಚಾಪತಿ ಟೈಪ್ ಇದು ಆಗ್ತದ್ರಿ. ಅದೇ ಗೊಬ್ಬರ ಆಗ್ತದ ಅಂತ ಹಿಂಗ್ ವಿಚಾರ ಮಾಡಿ ಹಾಕ್ತಿವ್ರಿ. ಪ್ಲಾಟ್ ನಾಗ ಎಷ್ಟ್ ಏರಿಯಾ ಆದ್ರಿ? ಇದ್ರಾಗ ಏನೇನ್ ಮಾಡಿದ್ರಿ? ಇದು 1 ಎಕರೆ ಪ್ಲಾಟ್ ಇತ್ರಿ. ಇದು 3 ವರ್ಷ ಆಲ್ರೆಡಿ ನಾವು ಬೆಳಿ ತಕೊಂಡಿವ್ರಿ. ಹಾರ್ವೆಸ್ಟ್ 3 ವರ್ಷ ಆಯ್ತ್ರಿ. 4ನೇ ವರ್ಷ ಬಿಡೋದ್ ಬೇಡ, ಸ್ವಲ್ಪ ಇಳುವರಿ ಕಡಿಮೆ ಕುಂಠಿತ ಆಗ್ತದ ಅಂತ ಹೇಳಿ ಇದು ಪೂರಾ ಈ ಸಲ ಇದಕ್ಕ ಹಾರ್ವೆಸ್ಟ್ ಪೂರಾ ಮುಗಿಸಿದ ಮ್ಯಾಗ್ರಿ ಇದು ಎಲ್ಲಾ ರೂಟ್ರು ಅದು
ಎಲ್ಲ ನೇಗಿಲ್ ಅದು ಹೊಡೆದು ಇವು ಡೆಂಚ ಮತ್ತ ಸೆಣಬು ಅದು ಹಾಕಿ ಮತ್ತ ಬ್ಯಾಸ್ಗಿ ಜೂನ್ ತಕ ಇದಕ್ಕ ರೆಡಿ ಹೊಲ ರೆಡಿ ಮಾಡ್ಕೊಂಡು ಮುಂದ್ ಏನಾದ್ರು ಮತ್ ಫ್ಯೂಚರ್ ದಾಗ ಯಾವ್ದು ಚಲೋ ಬೆಳೆಯದ ಅಲ್ಲಿ ಅದಕ್ ಮಾಡ್ಬೇಕಂತ ವಿಚಾರ ಮಾಡೀವ್ರಿ. ಹಾ. ಸರ್ ಈಗ ಕಂಟಿನ್ಯೂ ನೀರಾವರಿ ಮಾಡ್ತಿರಲ್ಲ, ಹಾ. ಅದಕ್ಕೆ ಯಾವ ತರ ಮೇಂಟೈನ್ ಮಾಡ್ತೀರಿ? ಯಾಕಂದ್ರೆ ರೆಗ್ಯುಲರ್ ನೀರಾವರಿ ಮಾಡಿದ್ರೆ ಭೂಮಿ ಇದಾಗ್ತದ. ಇಲ್ಲ, ನಾ ರೆಗ್ಯುಲರ್ ನೀರಾವರಿ ಅಂದ್ರಲ್ರಿ, ಏನು ನಾವು 3 ವರ್ಷ ತೆಗಿತೀವಲ್ರಿ, 3 ವರ್ಷ ತೆಗೆದ್ಮೇಲೆ ಕಂಪಲ್ಸರಿ ನಾವು ಸೆಣಬು ಡೆಂಚ ಒಂದ್ 3 ತಿಂಗಳು ಅದಕ್ಕ ರೆಸ್ಟ್ ಕೊಟ್ಟಂಗ ಮಾಡಿ ಅದೇ ನಾವು ಆರ್ಗಾನಿಕ್ ಗೊಬ್ಬರ ತರ ಮಾಡಿ ನೆಕ್ಸ್ಟ್ ಮುಂದ್ 3 ತಿಂಗಳಾದ್ಮೇಲೆ ಅದಕ್ಕೆ ಯಾವ್ದು ಬೆಳೆ ಹಾಕಿದ್ರು ನಮ್ಗೆ ಸಕ್ಸಸ್ ಆಗ್ತದೆ ಆ ಟೈಪ್ ಮಾಡ್ತೀವಿ. ಹಂಗೆ ಪ್ರತಿ ವರ್ಷ 30-40 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಎಲ್ಲಾ ಕಡೆ ಹಾಕ್ತಿವ್ರಿ ನಾವು. ಅದು ಅಲ್ದೇನೆ ಮತ್ತ ಜೀವಾಮೃತ ಅಂತೂ ಕಂಪಲ್ಸರಿ ವರ್ಷಕ್ಕೆ 2-3 ಸಲ ನಾವು ಕೊಟ್ಟೆ ಕೊಡ್ತೀವ್ರಿ. ಪ್ರತಿ ಒಂದ್ ಬೆಳೆಗಳಿಗೆ ಕೊಡ್ತೀವ್ರಿ. ಹಿಂಗಾಗಿ ನಮ್ ಎಲ್ಲಾ ಬೆಳೆಗಳು ಸರಿಯಾಗಿ ಬರ್ತಾವಂತ, ಭೂಮಿನೂ ಸರಿಯಾಗಿರ್ತವಂತ. ನಾವು ಯಾವ್ದೇ ಅಲ್ಲಿ ಈಗ ಹೊಲದಾಗ ಬೆಳೆದಿದ್ದು ಈಗ ಏನ್ ಬಿದ್ದುದಲ್ರಿ ಇದ್ರದ್ದು ಕಸ ಗಿಸ ನಾವ್ ಸುಡೋದಿಲ್ರಿ ನಾವು. ಇದೇ ಅಂಬದ್ ನಾವು ರೂಟ್ ಹೊಡೆದೇವ್ ಅಂದ್ರ ಮಂಚಿಂಗಾಗಿ ಅಲ್ಲೇ ಗೊಬ್ಬರ ಆಗ್ತದ್ರಿ. ಮತ್ತೆ ನೇಗಿಲು ಅದು ಹೊಡೆದೇವ್ ಅಂದ್ರ ಅದು ಅಲ್ಲೇ ಗೊಬ್ಬರ ಆಗಿ ಮತ್ತೆ ನಾವು ಸೆಣಬ್ ಗಿಣಬ್ ಹಾಕ್ದೇವ್ ಅಂದ್ರ ಮತ್ತೊಂದ್ಸಲ ಅದು ಮತ್ತೊಂದ್ಸಲ ಮಂಚಿಂಗಾಗಿ ಅದು ಅಲ್ಲೇ ಗೊಬ್ಬರ ಆಗ್ತದ್ರಿ ಆರ್ಗಾನಿಕ್ ಟೈಪ್. ಮತ್ ಯಾವ್ದ್ ಬೆಳಿ ಕೂಡ್ಸಿದ್ರು ನಮ್ಗ್ ಸರಿಯಾಗಿ ಬರ್ತದ್ರಿ. ಮತ್ತೊಂದ್ರಿ ಇದ್ರಾಗ ಏನು ಸ್ಟಾರ್ಟಿಂಗ್ ದಾಗ ನಾವೇನು ಬೆಳೆಕ್ ಸ್ಟಾರ್ಟ್ ಮಾಡ್ತೀವಲ್ರಿ, ಈಗ 6 ತಿಂಗಳ ತಕ ಇವು ಏನು ಅಷ್ಟು ದೊಡ್ಡ ಹೈಟ್ ಆಗಿರೋಲ್ರಿ. ಆ ಟೈಮ್ನಾಗ ನಾವು ಯಾವ್ದೇ ಅಲ್ಲಿ ತರಕಾರಿ ಮನೆಗೆ ಉಪಯೋಗ ಮತ್ ಬೇರೆ ಕಡೆ ಹೆಚ್ಚಿಗೆ ಆಯ್ತು ಮಾರಾಟ ಮಾಡೋದು ಸಲಿಂದ ನಾವು ಅದಕ್ಕ ಗಿಡಗಳು ಹಚ್ತೀವ್ರಿ. ಅದ್ರಲ್ಲಿ ನಾವು ಬೆನಿಫಿಟ್ ಏನದ ಅಂದ್ರ ಅದ್ರದ್ದು ಏನ್ ಬೇರುಗಳು ಏನ್ ಯೂರಿಯಾ ಏನ್ ಹಾಕದ್ ಹತ್ತಲ್ರಿ ನಮ್ಗ. ಅದ್ರದ್ದು ಪೋಷಕಾಂಶಗಳು ಒಂದ್ರಲಿಂದ ಒಂದಕ್ಕೆ ನಾವು ಹೆಚ್ಚಿನ ಸಪೋರ್ಟ್ ಕೊಟ್ಟು ಕಡಿಮೆ ಗೊಬ್ಬರ ಕೊಡೋ ಚಾನ್ಸಸ್ ಇರ್ತದ್ರಿ. ಹಿಂಗಾಗಿ ನಮಗ್ ಬೆನಿಫಿಟ್ ಅದ್ರಿ ಯಾವ್ದು. ಸರಿ, ಕಬ್ಬು ಎಷ್ಟು ಏರಿಯಾ ಅದ್ರಿ? ಇದು ಕಬ್ಬೊಂದು 2.5-3 ಎಕರೆ ಏರಿಯಾ ಅದ್ರಿ ಇದು. ಯಾವ ವೆರೈಟಿ ಅದ್ರಿ? ಇದು ವೆರೈಟಿ ಏನ್ ನಮ್ಗೆ ಗೊತ್ತಿಲ್ಲ, ಚಿಂಚೋಳಿ ಕಬ್ಬ ಅಂತ ಹೇಳಿ ಅಂತಾರೆ ಇದಕ್ಕ. ಅಂದ್ರೆ ಏನ್ ಇದಕ್ಕೇನು ಬೆಳವಣಿಗೆ ಯಾವಾಗ್ಲೂ ಕಂಟಿನ್ಯೂ ಬೆಳವಣಿಗೆ ಇರ್ತದ್ರಿ. ಇದಕ್ಕೇನ್ ಲಾಸ್ಟ್ ಎಂಡ್ ಹೂವ ಬರಪ್ಲೆ ಚಾನ್ಸಸ್ ಇಲ್ರಿ ಇದಕ್ಕ. ಕಂಟಿನ್ಯೂ ಒಂದು 13-14 ತಿಂಗಳಾದ್ರೂ ಇದು ಕಂಟಿನ್ಯೂ ಬೆಳವಣಿಗೆನೇ ಇರ್ತದ್ರಿ. ಇಳುವರಿ ನಮ್ಗೆ ಹೆಚ್ಚಿನ ಇಳುವರಿ ಕೊಡ್ತದಂತ. ಒಂದ್ ವೇಳೆ ಒಂದ್ ತಿಂಗಳು ಲೇಟ್ ಆಯ್ತು ಅಂದ್ರೆ ಬಿ ಫ್ಯಾಕ್ಟ್ರಿ ಹೋಗೋದು ಲೇಟ್ ಆಯ್ತು ಅಂದ್ರೆ ಬಿ ನಮ್ಗೆ ಇಳುವರಿ ಹೆಚ್ಚಿಗೆ ಆಗ್ತದ, ಕಡಿಮೆ ಆಗಲ್ಲ. ಇದು ಯಾಕ ಗಿಡ್ಡ ಕಾಣ್ತದಲ್ರಿ? ಇದು ಒಂದು 6 ತಿಂಗಳ ಮಟ್ಟ ಬಹಳ ಬೆಳವಣಿಗೆ ಐತ್ರಿ. 6 ತಿಂಗಳ ಆದ್ಮ್ಯಾಗ ಇದು ಕಬ್ಬಿನ ವಜ್ಜಿಗಾಗಿ ಕೆಳಗ ಮಲ್ಕೊಂಡದ್ರಿ. ಇದು ಮಲ್ಕೊಂಡು ಮತ್ತ ಕಡಿ ಆಗ್ಯದ್ರಿ ಇದು. ಹಿಂಗಾಗಿ ಹೈಟ್ ಕಡಿಮೆ ಅನಸ್ಲತ್ತದ್ರಿ. ಹೆಚ್ಚು ಕಡಿಮೆ ಇದು 28-30 ಗಣಿಕೆ ಕಬ್ಬದ್ರಿ ಇದು. ಹಿಂಗಾಗಿ ಇದು ಕೆಳಗ್ ಬಿದ್ದು ಮತ್ ಕಡಿ ಆಗ್ಯದ್ರಿ ಇದು. 28-30 ಗಣಿಕೆ? 28-30 ಗಣಿಕೆ ಅದ ಸರ್ ಇದು. ಕೆಳಗ್ ಬಿದ್ದು ಮತ್ ಕಡಿ ಆಗ್ಯದ ಸರ್ ಇದು. ಮತ್ತೆ ಇದು ಕಟಾವ್ ಮಾಡಕ್ ಸಮಸ್ಯೆ ಆಗಲ್ರಿ ಈ ತರ ಆದ್ರೆ? ಕಟಾವ್ ಮಾಡ್ಲಕ್ ಸಮಸ್ಯೆ ಆಗ್ತದ್ರಿ. ಸ್ವಲ್ಪ ಲೇಬರ್ ಹೆಚ್ಚಿನ ಅವ್ರದ್ದು ಹೆಚ್ಚಿನ ಖರ್ಚು ಬರ್ತದ್ರಿ. ಹಿಂಗಾಗಿ ಇಳುವರಿ ಹೆಚ್ಚಿಗೆ ಬರ್ತದೆ. ಕೆಳಗೆ ಯಾಕೆ ಬರ್ತದ್ರಿ ಈ ತರ? ಇದು ಹೈಟ್ ಜಾಸ್ತಿ ಹೋಯ್ತಂದ್ರ ಕೆಳಗ್ ಬೀಳೋ ಚಾನ್ಸಸ್ ಇರ್ತದ್ರಿ. ಅದ್ರಾಗ ಮೇನ್ ಅಂದ್ರಲ್ರಿ ನಮ್ ಭೂಮಿ ಗುಣಗಳ್ರಿ ಸ್ವಲ್ಪ ನೀರ್ ಬಿಟ್ಟೇವಿ ಅಂದ್ರ ಮೆತ್ತಗಾಗ್ತದ ಭೂಮಿ. ಗಾಳಿ ಬೀಳ್ತಂದ್ರ ಬಿದ್ ಬೀಳ್ತದ್ರಿ. ನಾವ್ 2 ಸಲ 3 ಸಲ ಕಟ್ಟದ್ರು ಕಂಪಲ್ಸರಿ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದ್ರಿ. ಭೂಮಿ ಸ್ವಲ್ಪ ನಮ್ದು ಈ ಕಡೆ ಮೆತ್ತಗಿರೋ ಕಡೆಯಿಂದ ಬೆಳವಣಿಗೆ ಬಿ ಫಾಸ್ಟ್, ಬೀಳೋದ್ನು ಫಾಸ್ಟ್, ಹಿಂಗ ಆಗ್ತದ್ರಿ. ನೀವು ಈ ತರ ಸಮಸ್ಯೆ ಇದ್ದಾಗ ನೀವು ಜಿಗ್ಜಾಕ್ ಟೈಪ್ ಹಾಕ್ಬೇಕ್ರಿ ಗಿಡಗಳು, ಇಲ್ಲಾಂದ್ರೆ ರಿಂಗ್ ಫಿಟ್ ಮೆಥಡ್ ಮಾಡ್ಬೇಕ್ರಿ. ರಿಂಗ್ ಫಿಟ್ ಮೆಥಡ್ ಮಾಡಿದ್ರೆ ಒಟ್ಟ ಗಿಡ ಬೀಳಲ್ರಿ. ನಮ್ಮಲ್ಲಿ ಹೆಚ್ಚಾಗಿ ಹೈಟ್ ಬೆಳೆದ್ರಿಂದ ಬೀಳೋ ಚಾನ್ಸಸ್ ಇರ್ತದ್ರಿ. ನೋಡಮ್ರಿ ಮುಂದ ಆ ಸಜೆಷನ್ ಕೊಟ್ರ ನೋಡೋಣ್ರಿ. ಅದು ಸರ್, ಈ ಚಿಂಚೋಳಿ ಕಬ್ಬಿಂದ ಏನ್ ವಿಶೇಷ ಆದ್ರಿ? ಇದ್ರಾಗ ಏನೇನ್ ರೋಗಗಳು ಬರ್ತಾವ? ಸರ್, ಇಲ್ಲಿ ಇದಕ್ಕ ಅಂತೂ ಟೋಟಲಿ ನಾವು ಇದು ಸೆಕೆಂಡ್ ಕ್ರಾಪ್ ಇದು. ನಮ್ಗಂತೂ ಟೋಟಲ್ ಯಾವ್ದು ರೋಗನೇ ಬಂದಿಲ್ಲ. ಇದಕ್ ನಾವ್ ಹೆಚ್ಚಿನ ವಿಶೇಷವಾಗಿ ಜೀವಾಮೃತ ಆರ್ಗಾನಿಕ್ ಆಗೇ ಬೆಳೆಸಿವ್ರಿ ಕಬ್ಬು. ನಾವು ಅದು ಸರ್ಕಾರಿ ಗೊಬ್ಬರ ಹಾಕಿದೇವ್ ಅಂದ್ರೆ ಇನ್ನ ಬಹಳ ಹೈಟ್ ಹೋಗ್ತಿತ್ರಿ. ನಾವು ಅದು ಬೇಡ ಜಾಸ್ತಿ ಹೈಟ್ ಹೋಗೋದು ಬೇಡ, ನಾವು ಜೀವಾಮೃತಲಿಂದೇ ಮಾಡೋದು ಅಂತೇಳಿ ಆರ್ಗಾನಿಕ್ ಆಗಿ ಬೆಳೆಸಿವ್ರಿ. ಏನ್ ಅಂತರ ಇಟ್ಕೊಂಡ್ರಿ ಸರ್? ನಾವು 5x5 ಸಾಲಿನ ಅಂತರ ಇಟ್ಕೊಂಡಿವ್ರಿ. ಹೋದ ವರ್ಷ ಒಂದು 120 ಟನ್ ಆಗೈತ್ರಿ ನಮ್ದು ಎಕರೆ. ಇಲ್ಲಿ ಟೋಟಲಿ ರೀ ಒಂದ್ 2.5 ಎಕರೆ ಹೆಚ್ಚು ಕಡಿಮೆ ಇದ್ರಬೋದ್ರಿ. 120 ಟನ್ ಕಬ್ಬ ಆಗೈತ್ರಿ. ಈ ವರ್ಷ ಎಷ್ಟ ಹೆಚ್ಚು ಕಡಿಮೆ ಈ ವರ್ಷ ಒಂದು ಕೂಳೆ ಬೆಳೆ ಅಂದ್ರೆ ಒಂದ್ 100 ಟನ್ ಹೆಚ್ಚು ಆಗ್ಬೇಕಂಬ ವಿಚಾರ ಅದ್ರಿ. ಏನ್ ಲಾಸ್ ಇಲ್ರಿ? ಲಾಸ್ ಇಲ್ರಿ, ಟೋಟಲ್ ಲಾಸ್ ಇಲ್ರಿ. ಇದಕ್ ಹೆಚ್ಚಿನ ಖರ್ಚನೇ ಇಲ್ಲರಿ ಕಬ್ಬಿಗೆ. ನಾವೇನು ಬರೀ ನೀರ್ ಕಟ್ಟೋದ್ರಿ. 1 ಸಲ 2 ಸಲ ಕಸ ತೆಗ್ದಿವಿ, 1 ಸಲ 2 ಸಲ ಇದು ಕಟ್ಟಿವ್ರಿ. ಅದಕ್ಕ ಬೀಳ್ಬಾರ್ದಂತ ಕಟ್ಟಿವಿ. ಅಂದ್ರೂ ಹೋದ ವರ್ಷನು ಬಿದ್ದಿತ್ರಿ, ಮತ್ತೆ ಈ ವರ್ಷನು ಹೆಂಗ ಬಿದ್ದದ್ರಿ. ಹೆಚ್ಚಿನ ಲೇಬರ್ ಖರ್ಚ ಸ್ವಲ್ಪ ಹೆಚ್ಚಿಗೆ ಬರ್ತದ. ಹಿಂಗಾಗಿ
ನಮ್ಗೇನ್ ಸಮಸ್ಯೆ ಅಲ್ರಿ ಇದು. Okay. ಸರ್ ನಾವು ಒಂದು ಪ್ಲಾಂಟೇಶನ್ ಅಂತೇಳಿ ಮಾಡ್ಬೇಕಂತ ಹೇಳಿ ಇವು ಮಾವೇನ್ ಹಾಕಿಲ್ರಿ. ಸುಮ್ಮನೆ ನಮ್ಮ ಅಲ್ಲಿ ಬದುಗಳಿಗೆ 15 ಫೀಟಿಗೆ 30 ಫೀಟಿಗೆ ಒಂದೊಂದ್ ಗಿಡಗಳು ಹಚ್ಕೊಂಡಿವ್ರಿ. ಒಂದ್ 200 ಗಿಡ ಕುಂತಾವ್ರಿ. ಆಲ್ರೆಡಿ ಒಂದ್ 2 ವರ್ಷ ಹಿಡಿದು ನಮ್ಗೆ ಆಲ್ರೆಡಿ ಕ್ರಾಪ್ ಚಾಲೂ ಆಗ್ಯದ್ರಿ. ಈಗ ಮತ್ತೆ ಈಗ ಈ ವರ್ಷನು ಹೂವ ಪರವಾಗಿಲ್ರಿ, ಈಗ ಸ್ಟಾರ್ಟ್ ಆಗ್ಯದಾರೆ, ಬರ್ತಾ ಇದಾರೆ. ಇದ್ರಲಿಂದ ನಮ್ಗೆ ಜರ ಇನ್ಕಮ್ ಆಗ್ತಾ ಇದಾರೆ. ಹಿಂಗಾಗಿ ಇದು ಸರಿಯಾಗದ್ರಿ. ನಾವ್ ಈ ಸಲ ಅಂಬದು ಒಂದ್ 6 ಎಕರೆ ಪ್ಲಾಂಟೇಶನ್ ಮಾಡ್ಬೇಕಂತ ವಿಚಾರ ಮಾಡಿವಿ ಸರ್. ಯಾವ ವೆರೈಟಿ ಸರ್? ಇದು ದಸರಾ ಅಂತ ಹೇಳಿ ಕೊಟ್ಟಿದಾರ್ರಿ. ದಶರಿ ಅಂತ ಹೇಳಿ ಹೇಳ್ಕೊಟ್ಟಿದಾರೆ, ಹಚ್ಚಿವ್ರಿ. ಈ ಸಲ ಕೇಸರ್, ಹಿಮಾಯತ್ ಕೆಲವೊಂದು ಒಳ್ಳೆ ವೆರೈಟಿಗಳು ಬಂದವಂತ್ರಿ. ಒಂದ್ 6 ಎಕರೆ ಪ್ಲಾಂಟೇಶನ್ ಮಾಡ್ಬೇಕಂತ ವಿಚಾರ ಮಾಡಿವಿ. ಒಳ್ಳೇದ್ ಸರ್, ಚೆನ್ನಾಗಿ ಬರ್ತಾವ ಸರ್ ಈ ಏರಿಯಾದಾಗ. ಈಗ 6 ಎಕರೆ ಮಾಡ್ದೇವ್ ಅಂದ್ರೆ ಇಂಟರ್ ಕ್ರಾಪ್ ನಲ್ಲಿ ಮಾವಿನಲ್ಲಿ ಶ್ರೀಗಂಧ ಮಾಡ್ಬೇಕಂತ ವಿಚಾರ ಮಾಡಿವ್ರಿ. ಆಲ್ರೆಡಿ ನಾವು ಶ್ರೀಗಂಧ ಬಿ ಒಂದ್ 18 ಸಸಿ ಸಿಕ್ಕಿವ್ರಿ ಆಲ್ರೆಡಿ. ಈಗ ಫೆಬ್ರವರಿ ತಿಂಗಳ ಒಳಗಾಗಿ ಪ್ಲಾಂಟೇಶನ್ ಮಾಡ್ಬೇಕಂತ ವಿಚಾರ ಮಾಡಿವ್ರಿ. ಸರ್ ಇದು ನಮ್ಮಲ್ಲಿ ಬಾಳೆ ಅಲ್ದೇನೆ ಈಗ ಸುತ್ತ ಬಾರ್ಡ್ರಕ್ ಮಾವಿಂದ ಒಂದ್ 200 ಗಿಡ ಹಾಕೊಂಡಿವ್ರಿ. ಮತ್ತ ತೆಂಗಿನ ಒಂದು 200 ಗಿಡ ಹಾಕೊಂಡಿವ್ರಿ. ಮತ್ತ ಶ್ರೀಗಂಧ ಸಸ್ಯಗಳು ಕೆಲವೊಂದ್ ನಾವೇನ್ ಹಾಕಿಲ್ರಿ, ಆಟೋಮೆಟಿಕ್ ಆಗಿ ಒಂದು 400-500 ಸಸಿ ಅಂದ್ರೆ ದೊಡ್ಡ ಗಿಡಗಳು ಅದಾವ್ರಿ. ಹೌದ್ರಿ? ದೊಡ್ಡ ಗಿಡಗಳು ಅದಾವ್ರಿ. ಅದ್ರ ಜೊತೆಗೆ ಮತ್ತೊಂದು ಕಡ್ಲಿಕ್ಕೆ ಗೌರ್ಮೆಂಟ್ ಅನುಕೂಲ ಆಗೋ ಕಡೆಯಿಂದ ಒಂದ್ 6 ಎಕರೆ ಪ್ಲಾಂಟೇಶನ್ ಮಾಡ್ಬೇಕಂತ ವಿಚಾರ ಮಾಡಿವ್ರಿ. ಮತ್ತೆ ನೇರಳೆ ಗಿಡಗಳು ಬಿ ಒಂದು ಹಚ್ಚಿವ್ರಿ. ಒಂದ್ 4-5 ವರ್ಷ. ಈ ವರ್ಷ ಅದಕ್ ಕ್ರಾಪ್ ಬರೋ ಚಾನ್ಸಸ್ ಆದ್ರಿ. ಒಂದ್ 40-50 ಗಿಡಗಳು ಅದಾವ್ರಿ, ನೇರಳೆ ಗಿಡಗಳು ಅದಾವ್ರಿ. ಈ ತರ ಎಲ್ಲಾ ತರದ ಗಿಡಗಳು ಹಾಕೊಂಡ್ರಿ? ಎಲ್ಲಾ ತರ ಗಿಡಗಳು. ಇನ್ನ ಬಿ ಈ ವರ್ಷ ಹೆಚ್ಚಿನ ಗಿಡಗಳು ತಂದು ಹಚ್ಬೇಕಂತ ವಿಚಾರ ಮಾಡಿವ್ರಿ. ಬೇರೆ ವೆರೈಟಿಗಳು ಎಲ್ಲಾ ವೆರೈಟಿಗಳು ತಂದು ಮಾಡ್ಬೇಕಂತ ವಿಚಾರ ಮಾಡಿವ್ರಿ ಸರ್. ಒಳ್ಳೇದಾಗ್ಲಿ ಸರ್, ಮಾಡ್ರಿ. ಸ್ವಲ್ಪ ಹಾಕೊಂಡು ನೋಡ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಬೋದು. ಅದೇ ವಿಚಾರ ಅದ್ರಿ. ಸರ್ ತೊಗರಿ ಎಷ್ಟ್ ಎಕರೆ ಹಾಕಿದ್ರಿ? ಸರ್ ತೊಗರಿ ಒಂದ್ 6 ಎಕರೆ ಹಾಕಿವ್ರಿ. ಇದು ಇದ್ರೊಳಗೆ ಇಂಟರ್ ಕ್ರಾಪ್ ಆಗಿ ಮೊದ್ಲಕ್ಕೆ ಮುಂಗಾರಿಯಲ್ಲಿ ಉದ್ದು ಹೆಸರು ಬೆಳ್ಕೊಂಡಿವ್ರಿ. ಹೆಸರು ಉದ್ದು ತೆಕ್ಕೊಂಡ್ರಿ? ಹೆಸರು ಉದ್ದು ತೆಕ್ಕೊಂಡು ಈಗ ತೊಗರಿ ಹಾರ್ವೆಸ್ಟಿಂಗ್ ಆಗ್ಯದ್ರಿ. ಇದು ತೊಗರಿ ಹಾರ್ವೆಸ್ಟಿಂಗ್ ಮಾಡ್ತಾ ಇದಾರ್ರಿ. ಆಲ್ರೆಡಿ ಕೊಯ್ದು ಹಾಕಿದಾರ್ರಿ. ಯಾವ ವೆರೈಟಿ ಹಾಕಿದ್ರಿ ಸರ್? ಇದು 152 152 ಹಾಕಿ. ಯಾವ ತರ ಬಂದದ್ರಿ? ಪರವಾಗಿಲ್ರಿ, ಸರಿಯಾಗಿ ಬಂದದ. ಈಗ ಕೆಲವೊಂದ್ ಸ್ವಲ್ಪ ಮೊನ್ನೆ ಮಳೆ ಬಂತಲ್ರಿ, ಮಳೆಗ್ ಮಂಜಿಗೆ ಸ್ವಲ್ಪ ಒಂದು ಎಫೆಕ್ಟ್ ಮಾಡ್ಯಾವ್ರಿ ಸ್ವಲ್ಪ. ಅಂದ್ರೂ ಪರವಾಗಿಲ್ರಿ, ಕಾಯೋದು ಸರಿಯಾಗಿ ಹಿಡಿದ್ರಿ. ಇದು ಈಗ ಈ ಪ್ಲಾಟ್ ನಾಗ ಮತ್ತೇನ್ ಮಾಡ್ಬೇಕಂತ ಪ್ಲಾನ್? ಇವಾಗ ರೀಸೆಂಟ್ ನೋಡ್ರಿ, ಫೆಬ್ರವರಿ ತಿಂಗಳ ಮುಗಿಯೋದ್ರ ಒಳಗಾಗಿ ಇದೆಲ್ಲ ಸರಿಯಾಗಿ ಸ್ವಲ್ಪ ನೇಗಿಲು ಕುಂಟಿ ಗಿಂಟ ಸ್ವಚ್ಛ ಹೊಡೆದು ಜರ ಗೊಬ್ಬರ ಹಾಕ್ರಿ. ಒಂದ್ 20 ಸಾಲಿಗೆ 20 ಹಾಕಿ ಮಾವಿಂದು 20 ಫೀಟ್ ನಡಬರ್ಕೆ ಶ್ರೀಗಂಧ ಕೂಡ್ಸ್ಬೇಕಂತಂದಿವಿ. ಅವೇ ಸಸಿಗಳು? ಇವೇ ಸಸಿಗಳ್ರಿ. ಇವು ಒಂದ್ 1800 ಸಸಿ ತರ್ಸಿವ್ರಿ. ಇವು ಇವೇ ಮಾವಿನ ಗಿಡದ ನಡಬರ್ಕ ಅದೇ ಸಾಲಿನಾಗ 20 ಫೀಟಿಗೆ ಒಂದು ಮಾವು, 20 ಫೀಟಿನ ಒಳಗೆ ನಡಬರ್ಕ ಶ್ರೀಗಂಧ ಹಚ್ಕೊಂತ. ಆದ್ರೆ 20 ಫೀಟಿನ ನಡಬರ್ಕ್ ಅಂಬದ್ ಏನಿರ್ತದ ಜಾಗ ಪ್ಲೇಸ್ ಇರ್ತದಲ್ರಿ, ಆ ಪ್ಲೇಸ್ನಾಗ ಅಂಬದು ಪಪ್ಪಾಯಿ ಹಾಕ್ಬೇಕಂತ ವಿಚಾರ ಮಾಡಿ. ಒಳ್ಳೆ ಪ್ಲಾನ್ ಮಾಡ್ರಿ. ಅದು ಪಪ್ಪಾಯಿ ಜೊತೆಗೂ ಇನ್ನ ಸ್ವಲ್ಪ ದೊಡ್ಡ ಆಗತಕ ತರಕಾರಿನೂ ಏನಾದ್ರು ತೆಕ್ಕೋಬಹುದ್ರಿ. ಆ ಟೈಪ್ ಮಾಡ್ಬೇಕಂತ ವಿಚಾರ ಮಾಡಿವ್ರಿ. ಶ್ರೀಗಂಧ ಸಸಿ ಎಲ್ಲಿಂದ ತಂದ್ರಿ, ಹೆಂಗ್ ಕೊಟ್ರಿ? ಇದು ನೋಡ್ ಸರ್, ಇದು ಶ್ರೀಗಂಧ ಸಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ತರ್ಸಿವ್ರಿ. ಅವ್ರು 6 ರೂಪಾಯಿಗೆ ಒಂದು ಸಸಿ ಕೊಟ್ಟಾರ್ರಿ. ಅವ್ರು 6 ರೂಪಾಯಿಗೆ ಒಂದ್ ಸಸಿ ಕೊಟ್ರ. ಅದ್ರದ್ದು ಏನೋ ಸ್ಕೀಮ್ ಇರ್ತದಂತ್ರಿ. ನಾವು ಅದ್ರದ್ದೇನು ನಮಗ್ ಗೊತ್ತಿಲ್ರಿ ಸರಿಯಾಗಿ. ಅವ್ ಕೇಳ್ಕೊಬೇಕಾಗ್ತದ್ರಿ. ಅವ್ರ ಏನೋ ಫಾರ್ಮೆಟ್ಲಿ ಎಲ್ಲಾ ಕೊಡೋ ಏನ್ ಬೇಕಾ ಕೊಟ್ಟಿವ್ರಿ. ಅದು ಸ್ವಲ್ಪ ದೊಡ್ಡದು ಅದು ಅಂದ್ರೆ ಅವಕ್ ತಗೋಬೇಕಂತ ವಿಚಾರ ಮಾಡಿವ್ರಿ. ಈಗ ಈ ಪ್ಲಾಟ್ ಅಲ್ಲಿ ಪೂರಾ ಮಾವು, ಶ್ರೀಗಂಧ, ಪಪ್ಪಾಯ ಮಾಡ್ಬೇಕಂತ ವಿಚಾರ ಮಾಡಿವ್ರಿ. ಓಕೆ ಸರ್. ಮುಖ್ಯವಾಗಿ ನೀವು ತೋಟಗಾರಿಕೆ ಕೃಷಿನೂ ಮಾಡ್ತೀರಿ, ಒಣ ಬೇಸಾಯನು ಮಾಡ್ತೀರಿ, ಹೊಸ ಪ್ರಯೋಗಗಳನ್ನು ಮಾಡ್ತೀರಿ. ಇದಕ್ಕೆಲ್ಲಾ ಮಾಹಿತಿ ಯಾವ ತರ ಪಡ್ತೀರಿ ಸರ್? ಸರ್, ವಿಶೇಷ ಮಾಹಿತಿ ಅಂದ್ರೆ ನಾವು ಈ ಒಂದು ಅಗ್ರಿಕಲ್ಚರ್ ಫೀಲ್ಡ್ ನಾಗ ಮತ್ತೆ 15 ವರ್ಷ ಮೇಲೆ ಐತ್ರಿ. ನಾವು ವಿಶೇಷವಾಗಿ KVK ಕಡೆಯಿಂದ ರಾಜು ತೆಗ್ಗಳಿ ಸರ್ ಅಂತ ಹೇಳಿ ನಾವು ಬಹಳ ಆತ್ಮೀಯರಿ. ಅವರು ಯಾವ್ದೇ ಏನಾರ ಸಮಸ್ಯೆ ಐತಂದ್ರ ಅವ್ರಿಗೆ ಫೋನ್ ಹಚ್ತೀವ್ರಿ. ಅದು ಅವಾಗಿಂದ ನಮಗ ಏನ್ ಮಾಡ್ಬೇಕಂಬುದು ನಮ್ಗೆ ಪರಿಹಾರ ಹೇಳ್ಕೊಡ್ತಾರೆ ಅವರು. ಅವ್ರ ಫಾಲೋಅಪ್ KVK ಫಾಲೋಅಪ್ ಅಲ್ಲಿಂದ ನಾವು ಏನಾದ್ರೂ ನಾವು ಹೋಗ್ತಾ ಇದೇವ್ರಿ. ಅವ್ರ ಸಲಹೆ ಮೇರೆಗೆ ನಾವು ಕೆಲಸ ಮಾಡ್ತೇವ್ರಿ. ಅದ್ರ ಕಡೆಯಿಂದ ನಮ್ಗೆ ಹೆಚ್ಚಿನಾಗೆ ಬೆನಿಫಿಟ್ ಆಗ್ತದೆ ನಮ್ಗೆ. ಒಟ್ನಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗೋದ್ರಿಂದ ಅನುಕೂಲ ಆಗ್ಯದ್ರಿ. ಅನುಕೂಲ, ಬಹಳಷ್ಟು ಅನುಕೂಲ ಆಗ್ಯದ್ರಿ. ಇನ್ ಮುಂದೆ ಅನುಕೂಲ ಅವ್ರ ಕಡೆಯಿಂದ ಅನುಕೂಲ ತಗೋಬೇಕಂತ ವಿಚಾರ ಮಾಡಿವ್ರಿ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.